ಗಿರ್ಜಿ ಬಾರ್ಲೆ ಯಾಕ ಸ್ವಲ್ಪ ಜನ ಕಮ್ಮಿ ಇದ್ದಂಗೆ ಐತಿ. ದಡ ದಡ ಏನು ಬೇಕು ಎಲ್ಲ ತಗೊಂಡು ಹೋಗ್ಬಿಡಣ. ಫಸ್ಟ್ ಏನು ಬಣ್ಣದ ಅಂಗಡಿಗೆ ಹೋಗೋಣ ಏನು ಮೊದ್ಲು ಕಾಯಿಪಲ್ಲೆ ಮಾಡ್ಕೊಂಬಂದ್ಬಿಡಣ? ಶಾರದಕ್ಕ ನಾನು ಅನ್ನೋದೇನಂದ್ರೆ ಸುಮ್ಮನೆ ಮೊದ್ಲು ಕಾಯಿಪಲ್ಲೆ ಅಂಗಡಿಗೆ ಹೋಗೋಣ ಅಂತೀನಿ. ಯಾಕಂದ್ರೆ ಈಗ ಸ್ವಲ್ಪ ಬೆಳಕೈತಿ, ಹೆಂಗಾಗ್ಯವು ಏನು ಅಂತ ನೋಡಕ್ಕೆ ಬರ್ತೈತಿ, ಕೊಳ್ತಿದ್ರು ತೆಗೆದು ಹಾಕಕ್ಕೆ ಬರ್ತೈತಿ. ಕತ್ಲ ಆತಂದ್ರೆ ಮುಗೀತು. ಬೆಳಕಿದ್ದಾಗ ನಮ್ಗೆ ಗೊತ್ತಿಲ್ದಂಗೆ ಅಷ್ಟು ಯಾವ್ದಾರ ಟಮಾಟ ನಡುವೆ ಇಲ್ಲ ಉಳ್ಳಾಗಡ್ಡಿ ನಡುವೆ ಕೊಳ್ತಿರೋ ಉಳ್ಳಾಗಡ್ಡಿ ಟಮಾಟ ಹಣ್ಣು ಹಾಕ್ತಾರೆ. ಇನ್ನು ನಾವು ಕತ್ಲಾಗ ಮೇಲೆ ಹೋದ್ರೆ ಮುಗೀತು. ಅರ್ಧ ಕೆಟ್ಟರವು ಅರ್ಧ ಚೊಲೋ ಹಾಕ್ತಾರೆ ನೋಡಿ. ಹಂಗಾಗಿ ಸುಮ್ಮನೆ ಕಾಯಿಪಲ್ಲೆ ಹೋಗಿ ತಗೊಂಬಂದು ಏನೇನು ನಂದೆಲ್ಲ ಶೇಂಗಾ ಕಾಳದು ಏನೇನು ತಗೋಬೇಕಂದು ಅದನ್ನ ತಗೊಂಡು ಲಾಸ್ಟ್ ಇದು ಬಣ್ಣದ ಅಂಗಡಿಗೆ ಹೋಗೋಣ ಅಂತಗ. ಹೌದಾ ಶಾರದಕ್ಕ? ಸುಮ್ಮನೆ ಫಸ್ಟ್ ಕಾಯಿಪಲ್ಲೆ ತಗೊಂಡು ಬಂದ್ಬಿಡಂತಗ. ಸರಿ ತಗೊಳ್ಳವ, ಹಂಗ ಮಾಡೋಣ. ಬರ್ರಿ ಆ ಕಡೆ ಹೋಗೋಣ. ಬರ್ರಕ್ಕರೆ, ಏನ್ ಬೇಕು? ಬರ್ರಿ. ಏನು ಗಿಡ್ಡಪ್ಪ, ಆರಾಮದಿಯಾ? ಏನಕ್ಕ ನಿಮ್ಮಂತರ ಆಶೀರ್ವಾದ, ಆರಾಮದವ ನೋಡು. ಯಾಕಕ್ಕ ದೌಡ ಬರ್ತಿದ್ರಿ, ಯಾಕ ಹೊತ್ತು ಮುಳುಗೋ ಟೈಮ್ ಒಳಗೆ ಬಂದ್ಬಿಟ್ಟಿರಲ್ಲ? ಇಲ್ಲ ಬಿಡಪ್ಪ, ಸ್ವಲ್ಪ ಕೆಲಸ ಇತ್ತ, ಹಂಗಾಗಿ ಅದನ್ನ ಹಾಕತ್ತಡೆ ಅಂತ ಈಗ ಬಂದ್ವಿ. ಹೆಂಗಪ್ಪ ತರಕಾರಿ ಎಲ್ಲ ಹೆಂಗೆ ರೇಟ್ ಅದಾವು? ನೋಡಪ್ಪ ಗಿಡಣ, ಭಾಳ ಕಿರಿಕಿರಿ ಮಾಡ್ಬೇಡ ನೀನು. ಆದ್ರೆ ಕರೆಕ್ಟ್ ಹಾಕ್ಬೇಕು ನೋಡಿ ನಮಗೆ. ನಾವು ಹುಡ್ಕ್ಯಾಂಡು ನಿಮ್ಮ ಅಂಗಡಿಗೆ ಬಂದೇವೆ, ಅಲ್ಲೆಲ್ಲ ಇದ್ರು. ನಮ್ಮದು ಸ್ವಲ್ಪ ಅರ್ಜೆಂಟ್ ಐತೆ ಕೆಲಸ, ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೂ ಕಿರಾಣಿ ಅಂಗಡಿಗೆ ಅಲ್ಲೆಲ್ಲ ಹೋಗ್ಬೇಕು. ಬಸ್ ಮಿಸ್ ಆಕತಿ, ಲೇಟ್ ಆದಂದ್ರೆ ಕಿರಿಕಿರಿ ಮಾಡಬಾರ್ದು ನೋಡು, ಕರೆಕ್ಟ್ ಹಾಕ್ಬೇಕು ನಾವು ಹೇಳ್ದಂಗೆ. ಅಯ್ಯ ಅಕ್ಕ, ನಾನರೆ ಯಾಕೆ ಇರಲಿ, ಹೌದಿಲ್ಲಿ ನೀವೇ ತಗೊಂಡು ಹೋಗ್ಬಿಡ್ರಿ, ನಾನು ಅದಾಗ ಹೋಗ್ಬಿಡ್ತೇನೆ. ನಿಮ್ಗೆ ಎಷ್ಟು ಬೇಕಾ ಅಷ್ಟು ದುಡ್ಡಿಡ್ರಿ, ಹೋಗ್ರಿ. ಅಷ್ಟು ಮಾಡಿ ನೋಡು, ನಮಗಿಂತ ಚಲೋ ಆಕತ್ ನೋಡಪ್ಪ. ಸರಿನಪ್ಪ, ನನಗೊಂದು 2 kg ಉಳ್ಳಾಗಡ್ಡಿ ಕೊಡು, ಒಂದು 2 kg ಮೆಣಸಿನ್ಕಾಯಿ ಕೊಡು. ಹಸಿ ಮೆಣಸಿನ್ಕಾಯಿ ಖಾರ ಅದಾವ, ಹೆಂಗದವು? ಹ್ಞೂನಕ್ಕ, ಇಲ್ಲಿ ಮುಂದದವಲ್ಲ ಇವು ಖಾರ ಅದಾವು, ಈ ಕಡೆ ನನ್ನ ಸೈಡ್ ಅದಾವಲ್ಲ ಅವು ಅಷ್ಟೇನು ಖಾರಿಲ್ಲ, ಮೀಡಿಯಮ್ ಅದಾವು. ಹೌದಾ? ಹಂಗಂದ್ರೆ ಮೀಡಿಯಮ್ ಇರೋವು ಒಂದು 2 kg ಕೊಡು, ಖಾರ ಇದ್ದವು ಒಂದು ಅರ್ಧ kg ಕೊಡು. ಆಮೇಲೆ ಸೌತೆಕಾಯಿ ಒಂದು ಅರ್ಧ kg ಕೊಡು, ಹೀರೆಕಾಯಿ ಅರ್ಧ kg. ಆಮೇಲೆ ಅವ್ರಿಕಾಳು ಹುಳ ಹತ್ತಿರ್ತದೆ ಇಷ್ಟೊತ್ತಿಗೆ, ಸೀಸನ್ ಮುಗಿತಾ ಬಂತದೆ. ಒಂದು ಅರ್ಧ kg ಕೊಡು. ಮುಳುಗಾಯಿ ಒಂದು 1 kg ಕೊಡು. ಅರ್ಧ kg ತಗೊಂಡಂದ್ರೆ ಅರ್ಧಾಗ 4-5 ಕೆಟ್ಟ ಹೋಗ್ಬಿಡ್ತಾವೆ, ಮತ್ತೇನು ಪಲ್ಯ ಆಕತಿ. ಮತ್ತು ಶುಂಠಿ ಒಂದು 20 ರೂಪಾಯ್ದು ಕೊಡು. ಆಮೇಲೆ ಮತ್ತೇನೈತಪ್ಪ, ಕ್ಯಾರೆಟ್ ಅದಾವೇನ? ಹ್ಞೂನಕ್ಕ, ಕ್ಯಾರೆಟ್ ಫ್ರೆಶ್ ಅದಾವ ನೋಡಕ್ಕ. ಒಂದು ಕ್ಯಾರೆಟ್ ಒಂದು ಅರ್ಧ ಇಲ್ಲ 1 kg ಕೊಟ್ಬಿಡು, ನಮ್ಮ ರಕ್ಷಣೆ ತಿಂತಾಳೆ ಅಡ್ಡಾಡ್ಕೊಂತ. ಬೀಟ್ರೂಟ್ ಒಂದು ಅರ್ಧ kg ಕೊಡು ಸಾಕು. ಮತ್ತೇನು ಬಿಟ್ಟೆ ನಾನು? ಇಷ್ಟು ಕೊಡಪ್ಪ. ನೋಡು, ಬಡ ಬಡ ತೂಗಿ ಮತ್ತು ನಾನು ಭಾಳ ಕಿರಿಕಿರಿ ಮಾಡೋಕೆ ಹೋಗಲ್ಲ. ನೀನು ಕಿರಿಕಿರಿ ಮಾಡಿಬಿಡ, ನಾನು ಕಿರಿಕಿರಿ ಮಾಡೋಂಗಿಲ್ಲ. ಬಡ ಬಡ ಬ್ಯಾಗಿಗೆ ಕೊಟ್ಬಿಡು. ಆತಕ್ಕ, ಹಾಕ್ಕೊಡ್ದಂತಕ್ಕ. ಅಕ್ಕ ನೀನು ಹೇಳಿದಷ್ಟು ಎಲ್ಲ ಹಾಕಿದ್ ನೋಡಕ್ಕ. ಪಾರಕ್ಕ ನಿಮ್ಗೇನು ಬೇಕು ಹೇಳ್ರಿ? ನನಗೆ 2 kg ಉಳ್ಳಾಗಡ್ಡಿ, 1 kg ಮೆಣಸಿನ್ಕಾಯಿ, ಆಮೇಲೆ ಮತ್ತು ಒಂದು ಅರ್ಧ kg ಕ್ಯಾರೆಟು ಮತ್ತು ಸೌತೆಕಾಯಿ ಕೊಟ್ಬಿಡು, ಅರ್ಧ kg. ಆಮೇಲೆ ಮತ್ತೇನು, ಟಮಾಟ ಹಣ್ಣು ಒಂದು 2 kg ಕೊಡು ಟಮಾಟ ಹಣ್ಣು. ಆಮೇಲೆ ಮತ್ತು ಶುಂಠಿ ಒಂದು 20 ರೂಪಾಯಿ ಕೊಡು ಸಾಕು. ಆಮೇಲೆ ಹೀರೆಕಾಯಿ ಒಂದು ಅರ್ಧ kg ಹಾಕು. ಸರಿ ತಗೊಳಕ್ಕ. ನೋಡಕ್ಕ, ನೀನು ಹೇಳ್ದಂಗೆಲ್ಲ ಹಾಕೀನಿ. ಗಿರ್ಜಕ್ಕಾಯಿ ಪಟ್ಟು ನಿನ್ನ ಪಾಳೆ, ನಿನ್ಗೇನು ಬೇಕಕ್ಕ? ನಾನೇನು ಭಾಳ ತಗೊಳಂಗಿಲ್ಲ, ಮೊನ್ನೆ ತಗೊಂಡಿದ್ದು ಬುಧವಾರ ಸಂತಾಗ. 1 kg ಉಳ್ಳಾಗಡ್ಡಿ ಕೊಡು, ಒಂದು ಅರ್ಧ kg ಟಮಾಟ ಹಣ್ಣು, 1 kg ಹಸೆಕಾಯಿ. ಇವು ಸೌತೆಕಾಯಿ ಸಣ್ಣ ಹೋದವನ ಹೇಳೋದವ ಇದ್ರ ಒಂದು ಅರ್ಧ kg ಹಾಕು. ಕ್ಯಾರೆಟ್ ಒಂದು 1/4 kg, ಅವ್ರಿಕಾಳು ಒಂದು 1/4 kg ಹಾಕು. ನನ್ನ ಗಂಡಗೆ ಇಷ್ಟ ಪಲ್ಯ ಅಂದರೆ. ಒಂದು 10 ರೂಪಾಯಿದು ಶುಂಠಿ ಹಾಕು. 20 ರೂಪಾಯ್ದು ಹಾಕ್ತಂತ ತಗೊಳಕ್ಕ ಶುಂಠಿ. ಮತ್ತೇನು 10 ರೂಪಾಯಿ ತಗಂತಿ? 20 ರೂಪಾಯಿ ತಗೊಂಬಿಡು, ಚೆನ್ನಾಗೈತಕ್ಕ ಶುಂಠಿ. ನೀ ಎಷ್ಟು ದಿನ ಇಟ್ರಿ ಏನಾಗಲ್ಲ ನೋಡು, ಫ್ರೆಶ್ ಐತಿ. ಬೇಡಪ್ಪ, ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ, ಬೇಡ. 10 ರೂಪಾಯ್ದು ಹಾಕಷ್ಟೇ ಸಾಕು. ಪರಕ್ಕ, ನೀನು ಇಂಥ ಬ್ಯಾಗ ತಂದ್ಯಾ, ನಾನು ಇಂಥ ಬ್ಯಾಗ ತಂದನು. ಹೋಗ ಯಾಕಿಬ್ರು ಒಂದು ಹತ್ರ ತಗೊಂಡಿದ್ರ ಏನು? ಹೂನ ಶಾರದಕ್ಕ, ನಿನ್ನ ಮೊನ್ನೆ ಊರಿಗೆ ಹೋಗಿದ್ದು ನೋಡು, ಅವತ್ತು ಬಂದಿದ್ವಾ. ಒಂದು ತಗೊಂಡ್ರೆ 250, 2 ತಗೊಂಡ್ರೆ 400 ರೂಪಾಯಿ ಕೊಡ್ತಾವೆ ನೋಡು ಅಂತಂದ್ರೆ. ಹಾಗಾಗಿ 50 ರೂಪಾಯಿ ಉಳಿತೈತಲ್ಲ ಅಂತ. ಅದು ನೋಡೋಕೆ ಚೆನ್ನಾಗದವ ಶಾರದಕ್ಕ, ಮಸ್ತ್ ಅದಾವ. ಹಂಗಾಗಿ ದುಡ್ಡು ಕೊಟ್ಟು ತಗೊಂಡಿದ್ವಿ. ಇವತ್ತಿಗಿನ್ನೂ ಸಂತೆಗೆ ಅದ ಚೀಲ ತಗೊಂಡ್ರೆ ನಾನು ಅದ ಚೀಲ ತಗೊಂಬಂದೇನಿ. ಹೌದು ನೋಡ, ಚೆನ್ನಾಗದವ. 200 ಅಂದ್ರೆ ಆರಾಮ್ ತಗೋಬೋದು ಬಿಡು, ಒಳ್ಳೆ ಚೆನ್ನಾಗೈತೆ ನೋಡು. ಏನಪ್ಪ ತಮ್ಮ, ನಂದಿನ ಆಗಲಿಲ್ಲನ? ಇವರಿಬ್ಬರದಂಗ ಪಟ ಪಟ ಕಟ್ಕೊಟ್ಟು ಈಗಲ್ಲ ಆ ಕಡೆ ಗಿರಕಿ ತಗೊಂಡೋಗತ್ತಿಲ್ಲ, ಕೊಡಪ್ಪ. ಹ್ಞೂನಕ್ಕ, ಕೊಟ್ಟೆ ಆತು. ಎಷ್ಟಾತ್ ನೋಡಪ್ಪ ಒಬ್ಬೊಬ್ರದ್ದು. ಪಾಪ ನಾವು ಹೇಳ್ದಂಗೆ ಜಲ್ದಿ ಎಲ್ಲ ಹಾಕ್ಕೊಟ್ಬಿಟ್ಟು ಕಿರಿಕಿರಿನ ಮಾಡಿಲ್ಲ. ಈ ಕಿರಿಕಿರಿ ಮಾಡ್ಕೋಬೇಡ, ಬಡ ಬಡ ಹೇಳ್ಬಿಡ್ಬೇಕು ಎಷ್ಟಾಕತಿ ಅಂತ ಅಂದು. ಹ್ಞೂನಕ್ಕ, ಲೆಕ್ಕ ಮಾಡಕತ್ತಂತಡಿ ಅಕ್ಕ. ಶಾರದಕ್ಕ ನಿಮ್ಮದು 520 ಆಕತಿ. ಆಮೇಲೆ ಪಾರಕ್ಕ ನಿಮ್ಮದು
390. ಏನು ಗಿರ್ಜಕ್ಕ ನಿಮ್ಮದು 220 ನೋಡಕ್ಕ. ಎದ್ರೊಳಗೂ ಜಾಸ್ತಿ ರೇಟ್ ಹಾಕಿಲ್ಲ ಹೌದಿಲ್ಲ. ಮತ್ತು ನೋಡ ಮನೆಗೆ ಹೋಗಿ ಲೆಕ್ಕ ಮಾಡ್ತೇವೆ. ಈಗ ಲೆಕ್ಕ ಮಾಡಕ್ಕೆ ಟೈಮ್ ಇಲ್ಲ ನಮಗೆ. ಮನೆಗೆ ಹೋಗಿ ಲೆಕ್ಕ ಮಾಡ್ತೇವೆ. ಏನಾದರೂ ಹೆಚ್ಚು ಕಮ್ಮಿ ಹಾಕಿದ್ದಿ ನೋಡಿ ಮತ್ತೆ. ಇಲ್ಲಕ್ಕ, ಹಂಗೆಲ್ಲ ಹಾಕಿಲ್ಲ. ಬೇಕಂದ್ರೆ ಮನೆಗೆ ಹೋಗಿ ಲೆಕ್ಕ ಮಾಡಿರಿ ನೀವು. ಬೇಕಂದ್ರೆ ನೀವು ಲೆಕ್ಕ ಮಾಡಿದ್ರೆ ನೀವು 10 ರೂಪಾಯಿ ಇನ್ನೂ ಹೆಚ್ಚಿಗೆ ಬರ್ತದೆ ನೋಡಿ. ನಾ ಕಮ್ಮಿ ಕಮ್ಮಿ ತಗೊಳಕತ್ತೀನಿ. ಹಂಗೆಲ್ಲ ಮಾಡಲ್ಲಕ್ಕ. ಹಾಂ ಶಾರದಕ್ಕ, ಈಗ ಇಷ್ಟು ಬ್ಯಾಗ್ ವಜ್ಜೆ ಐತಲ್ಲ ಶಾರದಕ್ಕ, ಇದನ್ನೆಲ್ಲ ತಗೊಂಡು ಅಲ್ಲೆಲ್ಲ ಎಲ್ಲ ಅಡ್ಡಾಡಕ್ಕೆ ಹೋಗೋನು ಹೆಂಗೂ ಇಲ್ಲ ಹಿಂಗೆ ಅಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗೋದು ನಾವು ಬಸ್ ಹತ್ತಕ ಇಲ್ಲೇ ಇಟ್ಟು ಬ್ಯಾಗ್ ಹೋಗಂತಾಗ ಹೆಂಗೆ ಮತ್ತೆ ಹೋಗೋ ಮುಂದೆ ತಗೊಂಡು ಹೋಗಿ ಬರ್ತೈತಿ. ಸುಮ್ಮನೆ ಕೈಯಾಗ ಹಿಡ್ಕೊಂಡು ಏನು ಅಡ್ಡಾಡೋದ ಶಾರದಕ್ಕ, ಕೈಯೆಲ್ಲ ಹಂಗೆ ನೋಯ್ತು ಬಿಡ. ಹಂಗಾಗಿ ಇಲ್ಲೇ ಇಟ್ಟು ಹೋಗಂತಾಗ ಇವನಿಗೆ ಇಟ್ಟೋದ್ರೆ ಹುಡುಗೈತ ಕುಂದಿರ್ತಾನೆ. ಹಾಂ ಆತಕ್ಕ, ಇಲ್ಲೇ ಸೈಡ್ ಇಟ್ಟು ಹೋಗ್ರಿ. ಯಾರು ಮುಟ್ಟಲ್ ತಗೊಳಕ್ಕ ಇಲ್ಲಿ. ಹಂಗೆ ನನ್ನ ಮೀರ್ ಯಾರು ಬರಲ್ಲ ಇಲ್ಲಿ. ಇಲ್ಲೇ ಸೈಡಿಗೆ ಇಟ್ಟು ಹೋಗ್ಬಿಡ್ರಿ ಅಕ್ಕ. ಅಷ್ಟ ಮಾಡಿದ್ರ ಆತಡಿ. ಇಲ್ಲಿ ಪಕ್ಕಕ್ಕೆ ಸೊಪ್ಪು ಹಚ್ಚಾರಲ್ಲಪ್ಪ, ಅವ್ರು ಯಾರು ನಿಮ್ಮ ಕಡೆ ರೇ ನಿಂಗೆ? ಹೂನಕ್ಕ, ನಮ್ಮ ಅಣ್ಣನ ಮಗ ಅಕ್ಕ ಅವನು. ಮತ್ತು ಅವರು ಹೊಲದಾಗೆಲ್ಲ ಹಚ್ಚಿದಂತ, ಹಂಗಾಗಿ ಇಲ್ಲೇ ನಾನು ಇಡ ಅಂತ ಅಂದೆ. ಹೌದೇನು? ಸರಿ ತಗೊಳಪ್ಪ. ಈಗ ತಗೋಬೇಕಂದ್ರೆ ಜನ ಅದಾರ, ಆಮೇಲೆ ಬರೋ ಮುಂದೆ ನೋಡಿದ್ರಾತು. ಇಲ್ಲಿ ತಗೊಳಕ್ಕ, ನೀವು ಬ್ಯಾಗ್ ಇಟ್ಟು ಹೋಗ್ರಿ. ಜನ ಕಮ್ಮಿ ಆಗಿ ಮೇಲೆ ನಾನು ಒಂದೊಂದು ಸೀಟ್ ಹಾಕ್ತಾನೆ ಅಂತ, ಬೇಕಂದ್ರೆ 3 ಬ್ಯಾಗಿಗೆ. ಹೌದಾ? ಅಷ್ಟು ಕೆಲಸ ಮಾಡಪ್ಪ, ಪುಣ್ಯ ಬರ್ತೈತಿ. ಗಿಡಣ್ಣ, ಮತ್ತು ನೋಡ್ಕೊಂತ ಇರಪ್ಪ. ಮತ್ತು ನಿನ್ನ ವ್ಯಾಪಾರದಾಗ ಮತ್ತೆ ಎಷ್ಟು 1000 ರೂಪಾಯ್ದು 3 ಚೀಲ ಅದಾವು, ಮತ್ತೆ ಹೋಗಿದ್ದವು. ಇಲ್ಲಿ ತಗೊಳಕ್ಕ, ಆರಾಮ್ ಹೋಗಿ ಬರ್ರಿ. ನಾನು ನೋಡ್ಕೊಂತಿರ್ತೇನೆ. ಜನ ಬಂದ್ರೆ ಆ ಕಡೆ ಹೋಗಲ್ಲ ತಗೊಳಕ್ಕ, ಈ ಕಡೆ ಯಾರು ಬರ್ತಾರೆ ಏನೋ. ನೀವು ನಮ್ಮ ಬೇಕಾದ್ರಂದು ಈ ಕಡೆ ನಿಲ್ಸೀನಿ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ತಗೊಳಕ್ಕ. ನೀವು ಹೋಗಿ ಬರ್ರಕ್ಕ ಆರಾಮ್. ಹಾಂ ಸರಿ ಸರಿ, ಹಂಗಂದ್ರೆ. ಪಾರಕ್ಕೆಲ್ಲ ಹೋದ್ಲು, ಬಂದಿಲ್ಲಲ್ಲ. ಇಲ್ಲ, ಆಕಿಗೇನ ಏನು ತಗೊಳೋದಿಲ್ಲ ಅಂತ. ನನ್ನ ಮನೆ ಕಿರಣೆ ಐತಪ್ಪ, ಏನು ಬೇಡ ನೀವು ಬರ್ರಿ, ಇಲ್ಲೇ ಕುಂತಿರ್ತೇನೆ ಅಲ್ಲ. ಅದಕ್ಕೆ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂತ. ಹೌದೇನಾ? ತಡಿಯವ, ನಾನು ಬಡ ಬಡ ತಗೊಂಡ್ಬಿಡ್ತೇನೆ. ಏನು ಬೇಕಕ್ಕ? 1 kg ಶೇಂಗಾ ಕೊಡಪ್ಪ, ಅರ್ಧ kg ಗುರಾಳ್ ಕೊಡು. ಆಮೇಲೆ 50 ರೂಪಾಯ್ದು ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಮಾಡಿ ಹಾಕು. ಆಮೇಲೆ ಮತ್ತೆ ಒಂದು 10 ರೂಪಾಯ್ದು ಅಲ್ಲ 10 ಡವ್ ಶಾಂಪು ಕೊಡು. ಚಾ ಪುಡಿ ಯಾವ್ದೈತಪ್ಪ? ಕಣ್ಣನ್ ದೇವನು, ರೆಡ್ ಲೇಬಲ್. ಆಮೇಲೆ ನೀವು ಇದಕ್ಕೆ 1 ಲೋಟ ಫ್ರೀ ಬರ್ತದೆ ನೋಡಿ, ಅದ್ರ ಹೆಸರು ನನಗೆ ಬರಕತ್ತಿಲ್ಲ ಅಕ್ಕ ನನಗೆ. ಹಾಂ ಗೊತ್ತಾಗ ನನಗೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊತೀನಿ. ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ನಾಳಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.